ಬಹುಶಃ ಆಟಗಾರ ತಂಡ ಈ ಒಂದು ಪಂದ್ಯವನ್ನು ಜಯಿಸಿದ್ರೆ ಹೇಮಂತ್ ಅಥವಾ ರಾಜು ಒಂದು ಪಂದ್ಯದ ಹೀರೋ ಆಗ್ತಾರೆ. ಇಲ್ಲವಾದ್ರೆ ಸಂತೋಷ್ ಈ ಪಂದ್ಯದ ಹೀರೋ. ಕೊನೆ 6 ಎಸೆತ ಜಯಕ್ಕಾಗಿ 10 ಓಟಗಳು ಬರಬೇಕಾಗಿದೆ. 6ಕ್ಕೆ 10. ಆತ್ಮೀಯ ಮಿತ್ರ ಗೆಳೆಯ ಬಾಷ್ ಕಂಪನಿಯ ಉದ್ಯಮಿಗಳು ನವೀನ್ ಅವರು ಕೂಡ ಪಂದ್ಯ ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ನಾವು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರ ಜೊತೆಗೆ ಅವರ ಸ್ನೇಹಿತರಾಗಿರ್ತಕ್ಕಂಥ ರಾಘವರು ಕೂಡ ಪಂದ್ಯ ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಬಹುಶಃ ಎಲೆಕ್ಟ್ರಾನಿಕ್ ಸಿಟಿಯಿಂದ ಈ ಒಂದು ಪಂದ್ಯ ಕೂಡ ವೀಕ್ಷಣೆಗೆ ನಮ್ಮ ಸ್ನೇಹಿತರು ಕೂಡ ಆಗಮಿಸ್ತಾರೆ. ಅವರಿಗೆ ಕೂಡ ನಾವು ವಿಶೇಷವಾಗಿ ಸ್ವಾಗತ ಬಯಸ್ತಾ ಇದ್ದೇವೆ ನಮ್ಮ ಈ ಪಂದ್ಯ ಕೂಡದ ಆಯೋಜಕರ ಪರವಾಗಿ. 6ಕ್ಕೆ 10 ಓಟಗಳು ಬರಬೇಕಾಗಿದೆ. ಹೇಮಂತ್ ಸ್ಟ್ರೈಕರ್ನಲ್ಲಿ ಡೆತ್ ಓವರ್ ಸ್ಪೆಷಲಿಸ್ಟ್ ಸಂತೋಷ್ ಅದ್ಯಾವ ಆಟಗಾರ ಪಂದ್ಯವನ್ನು ಚಿತ್ರಣವನ್ನು ಬದಲಾಯಿಸ್ತಾ ಕಾದು ನೋಡಬೇಕಾಗಿದೆ. ಬಹಳಷ್ಟು ಒಂದು ಬಿಗಿ ಭದ್ರತೆ ಒಂದು ಕ್ಷೇತ್ರ ಮುಖಾಂತರವಾಗಿ ಮೊದಲ ಚೆಂಡು. ಮುಂದಿನ ಪಂದ್ಯ ಎಕ್ಸಿಬಿಷನ್ ಮ್ಯಾಚ್ 7 ಓವರ್ಗಳ ಪಂದ್ಯ ಮೊದಲ ಬೆಳಕಿನ ಅಡಿಯಲ್ಲಿ ಸಾಗ್ತಾ ಇದೆ. ಸಂತೋಷ್ ಮೊದಲ ಚೆಂಡಿಗಾಗಿ ಹೇಮಂತ್ಗೆ ಬಿಟ್ಟದ ಚೆಂಡು ಹೋದರೆ ಆವರ್ಸ್ಗಳು ಬಿರುಸಿನ ಹೊಡೆತವನ್ನು ದಾಖಲಿಸದ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕ್ಯಾಪ್ಚರ್ ಪಡೆಯ ಆವರಿಸ್ತಾರೆ ಅತಿಮಾ. 5 ಎಸೆತ ಜಯಕ್ಕಾಗಿ 10 ಓಟಗಳು ಬರಬೇಕಾಗಿದೆ. 5ಕ್ಕೆ 10. ಬಹಳಷ್ಟು ಕುತೂಹಲಕಾರಿಯಾಗಿ ಸಾಕ್ತಿರುವಂತಹ ಪಂದ್ಯಾಕೂಟ. ಅದೃಷ್ಟದ ಹಣೆ ಪಟ್ಟಿಯನ್ನು ಹೊಂದಿರತಕ್ಕಂಥ ಕ್ರಿಕೆಟ್ ಮತ್ತೆ ಅದೃಷ್ಟದ ಮೊರೆ ಹೋಗ್ತಾ ಇದೆ. ಈ ತರ ಬಾಧ್ಯ ಹೈ ಶಾಟ್ ಸಡಕಾಲ ಗಾಳಿಯಲ್ಲಿ ತೇಲ್ತಾ ಇದ್ದ ಸಿಲಬಸ್ ಆದ ಕ್ಯಾಚ್ ಆಗುವ ಸಾಧ್ಯತೆ ತನ್ಮೂಲಕ ಕ್ಯಾಚ್ ಔಟ್ ರೂಪದಲ್ಲಿ ಹುದರಿಯಾಗಾತ. ಮತ್ತೊಂದು ವಿಕೆಟ್ ಸಾಗಾತ. ಹೇಮಂತ್ ವಿಕೆಟ್ ಸಾಗಾತವನ್ನು ಕಾಡ್ತಾ ಇದೆ. ಸಂತೋಷ್ ಬ್ರೇಕ್ ಅನ್ನು ಪಡ್ಕೊಂಡ್ರು. ಲಕ್ಷ್ಮಿ ಬಹಳಷ್ಟು ಬಾರಿ ಒಂದು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 19ಕ್ಕೆ 9. 19ಕ್ಕೆ 9ನೇ ವಿಕೆಟ್ ಸಾಗಾತವನ್ನು ಕಾಡ್ತಾ ಇರುವಂತಹ ತಂಡ ಕೂಡ ಕೊನೆಯ ವಿಕೆಟ್ ಸಂಕಟದ ಒಳಗಾಗಿ ಪ್ರವೇಶ ಪಡ್ಕೊಳ್ತಾ ಇದ್ದಾರೆ. 4 ಚೆಂಡುಗಳ ಮುಂದೆ 10 ಓಟಗಳು ಬರಬೇಕಾಗಿದೆ. ಆರಂಭಿಕ ಹಂತದ ಒಂದು ಬ್ಯಾಟಿಂಗ್ ಸೆಕ್ಷನ್ ಗಮನಿಸಿದರೆ ಬಹುಶಃ ಇಲ್ಲಿ ಆಟಗಾರರ ತಂಡ ಜಯವನ್ನು ದಾಖಲಿಸುವ ಒಂದು ಇರಾದನ್ನು ತೋರ್ಪಡಿಸಿದ್ರು. ಆ ನಿಟ್ಟಿನಲ್ಲಿ ಅದೃಷ್ಟದ ಹಣೆ ಬಡಿಯನ್ನು ಹೊಂದಿರತಕ್ಕಂಥ ಕ್ರಿಕೆಟ್ ಮತ್ತೆ ಅದೃಷ್ಟದ ಮೊರೆ ಹೋಗ್ತಾರೆ. ಕೈ ತಪ್ಪಿ ಹೋದ ಪಂದ್ಯ ಇವಾಗ ಕೈ ಸೇರ್ತಾ ಇದೆ RNS ಗುಬ್ಬಯ್ಯ ತಂಡಕ್ಕೆ. 4ಕ್ಕೆ 10 ಲಾಸ್ಟ್ ವಿಕೆಟ್. ಸುಲೋಚಿತ್ ನ್ಯೂ ಬ್ಯಾಟ್ಸ್ಮನ್. ಸಂತೋಷ್ ಬಿಟ್ಟಂತ ಚೆಂಡು ಬಹಳಷ್ಟು ಮತ್ತೆ ಹೊಡೆತ ಸ್ಕಾಲಗೆ ಭಾಗದಲ್ಲಿ 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. 1 ಓಟದ ಹೆಚ್ಚುವರಿ ಆಗ್ತಾರೆ. ಇದರೊಂದಿಗೆ ತರದ ಮೊತ್ತ ಕೂಡ 20 ಓಟಗಳಿಗೆ ತಲುಪ್ತಾ ಇದೆ. ಆ ನಿಟ್ಟಲ್ಲಿ ಇವಾಗ ಅಂತಿಮ 3ಕ್ಕೆ 9 ರಾಜು ಸ್ಟ್ರೈಕರ್ ನಲ್ಲಿ ಒಂದೇ ಒಂದು ಸಿಕ್ಸರ್ ಪಂದ್ಯದ ಚಿತ್ರಣವನ್ನು ಬದಲಾಯಿಸ್ತಾರೆ. ಒಂದೇ ಒಂದು ವಿಕೆಟ್ಸ್ ಎಸ್ತಗಾರರ ಒಂದು ಚಿತ್ರಣವನ್ನು ಬದಲಾಯಿಸ್ತಾರೆ. ಅದ್ಯಾವ ತಂಡ ರೋಚಕ ಪಂದ್ಯದಲ್ಲಿ ಜಯವನ್ನು ದಾಖಲಿಸ್ತಾರೆ ಕಾದು ನೋಡಬೇಕಾಗಿದೆ. 3ಕ್ಕೆ 9 ಪಂದ್ಯ ಗಮ್ಮತ್ತು. ನಾಲ್ಕನೇ ಚೆಂಡು ಕುತೂಹಲಕಾರಿಯಾಗಿ ಪರಿಸರ ಕ್ರೀಡಾ ಪ್ರೇಕ್ಷಕ ಪ್ರಭುಗಳ ಪಂದ್ಯ ಕೂಡದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ತರ ಮಧ್ಯೆ ಹೊರ ತೀರ್ಮಾನ ಸೂಚನೆ ಬರ್ತಾ ಇದೆ. ವೈಡ್ ಬಾಲ್. ಇನ್ನೂ ಕೂಡ ಪಂದ್ಯ ಇದೆ. 50-50 ಪಂದ್ಯ ಮುಂದುವರಿಕೆ. ಕೊನೆಯ ಚೆಂಡದ ಕೂಡ ನಿಗೂಢವಾಗಿ ಇಡಬಲ್ಲ ಅಥವಾ ಫಲಿತಾಂಶ ನಿಗೂಢವಾಗಿ ಇಡಬಲ್ಲ ಅಥವಾ ಒಂದೇ ಒಂದು ಕ್ರೀಡಾ ಕ್ರಿಕೆಟ್ ಮತ್ತೆ ಅದೃಷ್ಟದ ಮೊರೆ ಹೋಗ್ತಾ ಇದೆ. ಈ ತರ ಮಧ್ಯೆ ಬಹಳಷ್ಟು ಮತ್ತೆ ಎಸೆತ ಹೊರ ತೀರ್ಮಾನ ತೇಲಿ ಬಿಡುವಂತ ಪ್ರಯತ್ನ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾರೆ. ಬಹಳಷ್ಟು ಕಮ್ ಬ್ಯಾಕ್ ಸಂತೋಷ್ ಮಾಡ್ತಾ ಇದ್ದಾರೆ. ಆರಂಭಿಕ ಓವರ್ನಲ್ಲಿ ಸತೀಶ್ ಬಹಳಷ್ಟು ಬರೆದ ಸಾರ್ಕರ್ ಮಾಡಿದ್ರು. ಅನಂತರ ಲಕ್ಷ್ಮಿ ಕೂಡ ಒಂದು ಸಾರ್ಕರ್ ಮಾಡಿದ್ರು. ಆ ಬಳಿಕ ಅಪ್ಪು ಕೂಡ ಯಶಸ್ಸಿನ ಒಂದು ಸಾರ್ಕರ್ ಮಾಡಿದ್ರು. 2ಕ್ಕೆ 8. ಈ ತರ ಮಧ್ಯೆ ತನ್ಮೂಲಕವಾಗಿ ಗೂಡಗಳ ವಿಭಾಗದಲ್ಲಿ ವೈಫಲ್ಯತೆ. ಅದೃಷ್ಟದ ಓಟಗಳ ಸಂಖ್ಯೆ ಇವಾಗ ಏರಿಕೆಯನ್ನು ಕಾಡ್ತಾ ಇದೆ. ರನ್ಔಟ್ ಅವಕಾಶ. ತನ್ಮೂಲಕವಾಗಿ ರನ್ಔಟ್ ರೂಪದಲ್ಲಿ ಉದರಿ ಆಘಾತವನ್ನ ಕಾಡ್ತಾರೆ. ನಮ್ಮಲ್ಲೂ ಸಾಧದ ರೀತಿಯಲ್ಲಿ RNS ಗುಬ್ಬಯ್ಯ ಜಯವನ್ನ ದಾಖಲಿಸ್ತಾ ಇದ್ದಾರೆ. ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಬಹಳಷ್ಟು ಕುತೂಹಲಕಾರಿ ಪಂದ್ಯ ಕೂಡ ವೀಕ್ಷಿಸಿದ
ಎಲ್ಲರಿಗೂ ಕೂಡ ನಾವು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಪಂದ್ಯಾಟ ಎಕ್ಸಿಬಿಷನ್ ಪಂದ್ಯಾಟ 7 ಓವರ್ಗಳ ಪಂದ್ಯಾಟ ಹೊನಲು ಬೆಳಕಿನ